ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ ಅವರಿದ್ದಾರೆ. ಅವರನ್ನು ಮಾತನಾಡಿಸುವ. ನಿನ್ನೆ CM ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹಿಜಾಬ್ ನಿಷೇಧ ವಾಪಸ್ ಪಡೆದುಕೊಳ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲ ಪ್ರತಿಕ್ರಿಯೆ. ನಾನು ಅವರ ಅಜ್ಞಾನವನ್ನು ತಿದ್ದಲಿಕ್ಕೆ ಬಯಸ್ತೇನೆ. ಹಿಜಾಬ್ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗಲಿಲ್ಲ. ಹಿಜಾಬ್ ಜಾರಿ ಇದೆ. ಸಾರ್ವಜನಿಕ ಸ್ಥಳದಲ್ಲಿ, ಕಾಲೇಜಿನ ಕ್ಯಾಂಪಸ್ನ ಒಳಗೆ, ವರಾಂಡದಲ್ಲಿ ಎಲ್ಲರೂ ಹಿಜಾಬ್ ಹಾಕ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಆದದ್ದು ವಸ್ತ್ರ ಸಂಹಿತೆ ಜಾರಿಗೆ ಬಂದದ್ದು. ಯಾವುದು? ಯೂನಿಫಾರ್ಮ್ ಕೋಡನ್ನು ಜಾರಿಗೆ ತಂದದ್ದು. ಕ್ಲಾಸ್ ರೂಮ್ನ ಒಳಗೆ ಎಲ್ಲ ಹೆಣ್ಣು ಮಕ್ಕಳು ಸಮಾನವಾಗಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ, ಗಂಡು ಮಕ್ಕಳ ಯೂನಿಫಾರ್ಮ್, ಹೆಣ್ಣು ಮಕ್ಕಳ ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳುವಂಥ ಒಂದು ಆದೇಶ ಆದದ್ದು ಬಿಟ್ಟರೆ ಹಿಜಾಬ್ ಬ್ಯಾನ್ ಆಗಲಿಲ್ಲ. ಹಿಜಾಬ್ ಬ್ಯಾನ್ ಆಗಿದ್ದದನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರೆ ಬ್ಯಾನೇ ಆಗಲಿಲ್ಲ, ಅವರೇನು ವಾಪಸ್ ತಗೊಳ್ಲಿಕ್ಕಿದೆ. ಸೊ ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ. ಮತ್ತು ಹಿಜಾಬ್ ಖಂಡಿತವಾಗಿ ಬ್ಯಾನ್ ಅಲ್ಲ. ವಸ್ತ್ರ ಸಂಹಿತೆ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರಬೇಕು. ವಸ್ತ್ರ ಸಂಹಿತೆ ಇದ್ದಾಗ ಮಾತ್ರ ಆಗುವಂಥದ್ದು ಅಂತ ಹೇಳ್ತೇನೆ.